ನನ್ನ ತಂದೆ ಸಾವಿಗೆ ನಾನೇ ಕಾರಣ ಆಗೋದ್ನಲ್ಲ ಅಂತ ನಮ್ಮ ಮಾವ ನನ್ನನ್ನ ಸೊಸೆಯಾಗಿ ಒಪ್ಕೊಂಡ್ರು. ಆದ್ರೆ ನಂಗೊಂದು ವಿಷಯ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ತಂದೆ ನೋವ್ನ ಕೊರಗ್ನ ನೀಗ್ಸೋ ಅಂತ ಶಕ್ತಿ ನಮ್ಮ ಮಾವಂಗಿದೆ. ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಆದ್ರೆ ಅಪ್ಪನೇ ಅಲ್ವಾ, ನನ್ ಮದ್ವೆ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ರು. ಆದ್ರೆ ಮದ್ವೆ ಎಲ್ಲ ಸರಿ ಹೋಗುತ್ತೆ ರಚನಾ, ನೊಂದ್ಕೋಬೇಡ. ಆದಷ್ಟು ಬೇಗ ನಿನ್ ತಂದೆ ಪ್ರೀತಿ ಕೊಡೋ ಅಂತ ಮಾವನೇ ನಿಂಗೆ ಸಿಗ್ತಾರೆ. ಶಾಂತತೆ ಅವ್ರದ್ದೇನ್ ಕತೆ? ಯಾಕೆ ಯಾವಾಗ್ಲೂ ಒಬ್ರೇ ಕೂತಿರ್ತಾರೆ? ಅವಳಾ? ಅಯ್ಯೋ, ಅವಳು ಇವಳಿಗಿಂತ ಅತ್ತಕ್ಕ ಕಣ. ಅವಳ ಕತೆ ಹೇಳಕ್ ಹೋದ್ರೆ 4 ಅವರ್ ಮೇಲೆ 4 ಗಂಟೆ ಬೇಕಾಗುತ್ತೆ. ಅದಕ್ಕೆ ಈಗ ಬೇಡ, ಇನ್ನೊಂದಿರೋ ನಿಧಾನಕ್ಕೆ ಹೇಳ್ತೀನಿ. ಒಂದ್ ನಿಮಿಷ ಅವ್ರು ಬಂದೆ. ಏನಮ್ಮ ನೈತಿಲೆ? ಅಲ್ಲ, ಕೆಲ್ಸ ಏನು ಇಲ್ಲ ಅಲ್ಲ ಮಾಡಕ್ಕೆ. ಇಂಟರ್ನೆಟ್ ಇದೆ, ವೈಫೈ ಇದೆ ಅಂತ ಫೋನ್ ನ ಉಜ್ಜುತ್ತಾ ಕೂತ್ಕೊಂಡ್ಬಿಡು. ಅಲ್ಲ ಅತ್ತೆ, ನಾನು ಏನ್ ಮಾಡಕ್ ಹೋದ್ರು ಮಾಡ್ಬೇಡ ಅಂತ ಹೇಳ್ತೀರಾ, ಅದಕ್ಕೆ ಫೋನ್ ನೋಡ್ತಾ ಕೂತಿದ್ದೆ. ಕರೆಕ್ಟ್ ನೀನ್ ಹೇಳಿದ್ದು. ಬಾ, ನಿನ್ಗೆ ನಾನ್ ಕೆಲ್ಸ ಕೊಡ್ತೀನಿ. ಬಾ ಬಾಮ್ಮ, ಬಾ ಬಾ, ಕೂತ್ಕೋ ಕೂತ್ಕೋ ಕೂತ್ಕೋ. ಏ ಮೀನಾ, ಇವಳಿಗೂ ಹೂ ಕಟ್ಟೋದನ್ನ ಹೇಳ್ಕೊಡು. ಸರಿ ಅತ್ತೆ. ಕಲ್ತ್ಕೋ, ಮುಂದಕ್ಕೆ ಉಪಯೋಗ ಆಗುತ್ತೆ. ಸುಮ್ನೆ ಹೇಳ್ಕೊಡ್ಬೇಡ. ಹೂ ಕಟ್ಟೋದ್ರಲ್ಲಿ ಫಸ್ಟ್ ರ್ಯಾಂಕ್ ಬಂದ್ಬಿಡ್ಬೇಕು, ಹಂಗ ಹೇಳ್ಕೊಡು. ನೋಡ್ ಕಲ್ತ್ಕೋ. ಕಟ್ಟು ಕಟ್ಟು, ಹೂನಾದ್ರೂ ನೆಟ್ಟಗ್ ಕಟ್ಟು. ನೀನವ್ರೆ, ಸ್ವಲ್ಪ ಹೂ ಇದಕ್ಕೆ ಹಾಕಿ, ನಾನು ಅಲ್ಲೇ ಕೂತ್ಕೊಂಡು ಕಟ್ತೀನಿ. ರಚನಾ, ನಾನು ನಿನ್ನ ಹತ್ರ ಒಂದ್ ವಿಷಯ ಕೇಳ್ತೀನಿ, ನೀನ್ ನಿಜ ಹೇಳ್ಬೇಕು. ಕೇಳಿ. ಅದು ನಿನ್ಗೂ ಕೃಷ್ಣಗೂ ನಿಜವಾಗ್ಲೂ ಒಬ್ರನ್ ಕಂಡ್ರೆ ಒಬ್ರಿಗಾಗಲ್ವಾ? ಜಗಳ ಆಡ್ತೀರಾ ಅಂದ್ರೆ ಒಬ್ರನ್ನೊಬ್ರು ನೋಡಿದ್ರೆ ಮುಕ್ತಾಗಿ ನಗು ಬರುತ್ತೆ. ಏನ್ ಕಾರಣ ಅಂತ ಹೇಳ್ಬೋದಾ? ಅವ್ರು ತುಂಬಾ ಒಳ್ಳೆಯವರು. ನಮ್ ತಂದೆಗೂ ತುಂಬಾ ಹೆಲ್ಪ್ ಮಾಡಿದ್ರು. ಮತ್ತೆ ನನ್ ಮದ್ವೆ ನಿಂತೋಗಕ್ ಅವ್ರಿಗೆ ಕಾರಣ ಅಂದ್ರೆ ಅದು ನಾವಿಲ್ಲಿ ಉಳ್ಕೊಳ್ಳೋದಕ್ಕೆ ಹಾಗೆ ನಾಟಕ ಮಾಡಕ್ ಹೇಳಿದ್ರು. ನಾವ್ ಏನೇ ಮಾಡಿದ್ರು ಆ ಋಣ ತೀರ್ಸಕ್ ಆಗಲ್ಲ. ಅಂತ ಋಣಗಳು ಸಹಾಯದಲ್ಲಿ ಮುಂದೋದ್ರೆ ಚೆನ್ನಾಗಿರಲ್ಲ. ಸಂಬಂಧ ಆದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗನ್ಸ್ತಿದೆ. ರಚನಾ, ಏನ್ ಯೋಚನೆ ಮಾಡ್ತಿದ್ಯಾ? ಅದೇ ನೀವ್ ಹೇಳ್ದಾಗೆ ನಮ್ಮ ಅಪ್ಪನೂ ಹೇಳಿದ್ರು. ನಿನ್ ತಂದೆ ಮಾತಿನರ್ಥ ಕೃಷ್ಣವ್ನ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅಂತನಾ? ಹೌದು. ಆದ್ರೆ ಈ ವಿಷಯ ಕೃಷ್ಣ ಅವ್ರಿಗೆ ಗೊತ್ತಿಲ್ಲ. ನಾನಾಗಿ ಅವ್ರಿಗೆ ಹೇಗ್ ಹೇಳಕ್ ಆಗತ್ತೆ? ನಾನ್ ಮಾತಾಡ್ಲಾ? ಬೇಡ ಬೇಡ, ಸಮಯ ಬಂದಾಗ ನಾನೇ ಹೇಳ್ತೀನಿ. ರಚನಾ, ರಚನಾ, ರಚನಾ. ಅತ್ತೆ, ನೀವೇನಿಲ್ಲಿ? ಯಾಕೆ ನಾನು ಇಲ್ಲಿಗೆ ಬರ್ಬಾರ್ದಾ? ನನ್ ಮೇಲೆ ಕೋಪನಾ? ಸಾರಿ. ಹಾಗೇನಿಲ್ಲ ಅದ್ಕೆ. ನೀವೇನಿಲ್ಲಿ? ನಿಮ್ನೆಲ್ಲ ನೋಡೋಣ ಅಂತಾನೆ ಬಂದೆ. ನಾವೇನಿರೋದು ನಿಮಗೆ ಗೊತ್ತಾಯ್ತು ಅತ್ತೆ? ನಾನೇ ಹೇಳಿದ್ದು. ಸಕ್ರೆ, ನನ್ ಫ್ರೆಂಡು ಶ್ರೀಮತಿ, ಅವ್ರ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿದ್ದೆ. ಅವಾಗ ರಚನನ್ ನೋಡ್ದೆ. ಅದಕ್ಕೆ ನೀವೆಲ್ರೂ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಕಣ. ರಚನಾ, ನಿನ್ನೆ ನಡೆದಂತ ಇನ್ಸಿಡೆನ್ಸ್ ಬಗ್ಗೆ ಬೇಜಾರ್ ಮಾಡ್ಕೋಬೇಡ. ಪರವಾಗಿಲ್ಲಮ್ಮ. ಡ್ರೈವಿಂಗ್ ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ಯಾ? ಏ ಸೂರ್ಯ, ನೀನೇನ್ ಇಲ್ಲಿ? ದೂರ ಇದ್ದ ದೂರ ಸಂಬಂಧಿಗಳೆಲ್ಲ ಇವಾಗ ತುಂಬಾ ಹತ್ರ ಆಗ್ಬಿಟ್ಟಿದ್ದಾರೆ. ಮತ್ತೆ ಏನ್ ಸಹೋದರ? ಸೆಡ್ಡಲ್ ಸಿಕ್ ಮಾತಾಡ್ತೀವಲ್ಲ, ಅದೇ ಮಾತುಗಳು. ಅದೇನು ನಡೀತಿದ್ಯಾ? ಇರೋ ಅಲ್ಲ ಶ್ರೀಮತಿ, ಈ ಮನೇಲಿ ಇರ್ತೀಯಾ? ಜೋರಾಗಿ ಮಳೆ ಬಂದ್ ಗಾಳಿ ಬೀಸಿದ್ರೆ ಬಿದ್ದು ಹೋಗೋ ತರ ಇದೆ. ಅಮ್ಮ ತಾಯಿ, ಸ್ವಲ್ಪ ಸುಮ್ನೆ ಇರ್ತೀಯಾ? ನಿನ್ನೆ ರಾತ್ರಿ ನೋಡಿದ್ರೆ ಭಾವ ಬಂದ್ಬಿಟ್ಟು ಕುತ್ತಿಗೆ ಎಸುತ್ತಿದ್ರು ಅಂತೆಲ್ಲ ಹೇಳ್ತಿದ್ಯಾ? ಒಂದ್ಸಲಿ ಬಂದು ಯಾರೋ ನಿನ್ ಕುಕ್ಕಿ ಎಸ್ಬಿಟ್ರ ಕಡೆ ಸಕ್ಕರೆ. ಅಯ್ಯೋ ಪಾಪ ಕಡೆ ನೀನ್. ಅದೇನು ಭಯ ಪಡ್ಬೇಡ. ನನ್ ಫ್ರೆಂಡ್ ಕಸ್ತೂರಿ ಇದ್ದಾಳಲ್ಲ, ಅವಳಿಗೆ ಕೇರಳದಿಂದ ಕೊಳೆಗಾಲದವರೆಗೂ ಎಲ್ಲಾ ಮಾಂತ್ರಿಕರು ಗೊತ್ತು. ಅವರೆಲ್ಲ ಫ್ರೆಂಡ್ಸ್. ಅವಳೊಂದ್ ಮಾತು ಹೇಳಿದ್ರೆ ಸಾಕು, ನಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಬಿಡ್ತಾಳೆ. ಮತ್ತೆಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಳೆ ಗೊತ್ತಾ ಅವಳು? ಇದು ಮಾಂತ್ರಿಕರಿಂದ ಆಗೋಂತ ಕೆಲ್ಸ ಅಲ್ಲ, ನಮ್ ರಚನಾ ಮದ್ವೆಯಿಂದ ಆಗೋಂಥದ್ದು. ಏ ಅತ್ಗೆ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅಯ್ಯೋ, ನೀವ್ ಗೊತ್ತಾಗಲ್ಲ, ಸುಮ್ನಿರು ಶ್ರೀಮತಿ. ನಮಸ್ಕಾರ. ಇವರೆಲ್ಲ ಯಾರು? ಇವರು ಅಣ್ಣ ಅತ್ತಿಗೆ. ನಾವಿಲ್ಲಿರೋದ್ ಗೊತ್ತಾಗಿ ನಮ್ಮನ್ನ ನೋಡಕ್ ಬಂದಿದ್ದಾರೆ. ಒಳ್ಳೇದ. ಇವರು ದಿನಕರ್ ದೇವನ್ ಅಂತ, ಈ ಮನೆ ಯಜಮಾನ್ರು. ನಮಸ್ಕಾರ ಅಣ್ಣ. ಬನ್ನಿ. ಅಣ್ಣ ಕಡೆ ನನ್ನ ಬಿಟ್ಬಿಟ್ಟು ಹೋಗ್ತಿದ್ಯಲ್ಲ. ಅರೆ ಕೂತ್ಕೋ. ಚಿಕ್ಕ ನಮ್ಮನೆ. ಅಣ್ಣ, ತಿಂಡಿ ಆಯ್ತಾ? ಏನಾದ್ರು ಮಾಡ್ಕೊಂಡ್ ಬರ್ಲಾ? ತರಕಾರಿ ಜಾಸ್ತಿ ಹಾಕಿ ಪಲಾವ್ ಮಾಡ್ಕೊಂಬ. ನನ್ಗೆ ನಿನ್ ಕೈ ರುಚಿ ಅಂದ್ರೆ ತುಂಬಾ ಇಷ್ಟ. ಮತ್ತಿನ್ನೇನ್ ಶ್ರೀಮತಿ, ನಿನ್ನೆ ತಾನೇ ಬಂದಿದ್ಯಾ? ಮನೆ ಹೊಸ್ತು,
ಈ ಊಟ ತಿಂಡಿ ಉಪಚಾರ ಅನ್ನೋದು ಯಾಕೆ? ನಾನ್ ಬಂದಿರೋ ಉದ್ದೇಶ ನಿಮಗ್ ಒಳ್ಳೇದ್ ಮಾಡೋದಷ್ಟೇ. ನೋಡು, ನೀನೇನು ಹೇಳ್ಬೇಕು ಅಂತ ಇದೀಯಾ ಅದನ್ನ ನಿಧಾನವಾಗಿ ಸಮಾಧಾನವಾಗಿ ಹೇಳು. ಸುಮ್ಮನೆ ಕೊಂಕ್ ಮಾತಾಡಬೇಡ. ನಿನ್ನೆಯಿಂದ ಅವಳು ಎಲ್ಲಿ ಹೋದ್ಲು ಅಂತ ಕೇಳ್ತಿದ್ಯಾ. ಈಗ ಮತ್ತೆ ಬಂದು ಅದೇ ತರ ಕೊಂಕ್ ಮಾತನ್ನ ಶುರು ಹಚ್ಕೊಡಿ. ನಾನೇನ್ರಿ ಕೊಂಕಾಗ್ ಮಾತಾಡ್ತಿದ್ದೀನಿ? ಇವ್ರ ಪರಿಸ್ಥಿತಿ ನೋಡಿದ್ರೆ ನನ್ಗೆಷ್ಟು ಸಂಕಟ ಆಗ್ತದೆ ಗೊತ್ತಾ? ಜಗದೀಶ್ ಅಣ್ಣ ಇದ್ದು ಅವ್ರ ಮಕ್ಳ ರೀತಿ ಬದುಕೋದು ನೋಡಿದಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗಿರೋರು. ಪಾಪ ರಚನಾ ಕೈಗೆ ಮೆಹಂದಿ ಹಾಕ್ಸ್ಕೊಂಡು ಕೆನ್ನೆಗೆ ಅರ್ಶನ ಹಾಕ್ಸ್ಕೊಂಡು ಮದ್ವೆ ಮನೆಯಿಂದ ಹಂಗೆ ವಾಪಸ್ ಬಂದ್ಲು. ಇದಕ್ಕೆಲ್ಲ ಕಾರಣ ನಾವೇ. ಅದ್ರಲ್ಲಿ ನಮ್ ತಪ್ಪೇನು ಇಲ್ಲ ಅತ್ಗೆ. ನಿಮಗ್ ಗೊತ್ತಲ್ಲ ಏನಾಯ್ತು ಅಂತ. ಗೊತ್ತು, ತಪ್ಪು ನಮ್ದೇ ತಾನೇ. ಅಯ್ಯೋ, ನೀವ್ ತಪ್ಪು ಯಾರ್ದು ಅಂತ ಹೇಳ್ಕೊಂಡಿರ್ತೀರ. ಹಿಂಗೆ ಮುಂದಕ್ ವಿಷಯ ಏನು ಅಂತ ಹೇಳಿ. ಇಷ್ಟೇ ಕಣೆ, ಅಂತರ್ಪಟ ಶಾಸ್ತ್ರ ನಡೀತಿತ್ತು. ಇದ್ದಕ್ಕಿದ್ದಾಗೆ ಅಂತರ್ಪಟ ಸುಟ್ಟು ಹೋಗ್ಬಿಡದ? ಅಪ್ಶಕನ ಅಲ್ವೇನೆ? ಅಲ್ಲ, ನಿನ್ ಮಗನ್ ಮದ್ವೆ ಇದೇ ತರ ನಡೀತಿದ್ರೆ ನೀನ್ ಅದನ್ನ ಮುಂದುವರಿಸ್ತೀಯಾ? ಅಯ್ಯೋ ಇಲ್ಲಪ್ಪ, ಈಗನ್ನ ಆಯ್ತಾ? ಕಣೆ, ನಾ ಏನೋ ದುಡ್ಡು ಹೊಂಚಕ್ಕೆ ಅಂತ ಆಚೆಗೆ ಹೋಗಿದ್ರು. ಹೆಣ್ಣು ಮಕ್ಳಿಗೆ ಮದ್ವೆ ಮಾಡ್ಕೊಡುವಾಗ ಯಾರೇ ಆರ್ಟಿಫಿಷಿಯಲ್ ಒಡವೆ ಹಾಕ್ಸ್ತಾರೆ? ನಕಲಿ ಒಡವೆನಾ? ಶೋ, ಕೆಲವರು ನಕಲಿ ಒಡವೆ ಹಾಕ್ತಾರೆ, ಇನ್ ಕೆಲವರು ಒರಿಜಿನಲ್ ಒಡವೆ ಹಾಕಿದ್ರು ಅವ್ರು ನಕಲಿ ಆಗಿರ್ತಾರೆ. ಏನ್ ಹೇಳ್ದೆ ಹೇಳು? ಅಯ್ಯೋ, ಅದೆಲ್ಲ ನಿನ್ಗೆ ಆಮೇಲೆ ಹೇಳ್ತೀನಿ ಬಿಡು. ನೀನ್ ಮುಂದುವರ್ಸಿ ಹೇಳ್ತೀನಿ. ಪಾಪ ಕಣೆ, ಬಣ್ಣ ದುಡ್ಡು ಹೊಂಚಕ್ಕೆ ಅಂತ ಹೋಗಿದ್ರು. ಇಲ್ಲಿ ನೋಡಿದ್ರೆ ಕೊಡೋ ಒಡವೆ ಹಾಕಿರೋ ಒಡವೆ ಎರಡೂ ನಕಲಿ. ಇದವ್ರ ಬೀಗ್ರಿಗೆ ಗೊತ್ತಾಯ್ತು. ಏನೋ ಕೋಪದಲ್ಲಿ ಒಂದ್ 2 ಮಾತು ಹಿಂಗ್ ಬೈದ್ರಪ್ಪ. ಅದ್ ದೊಡ್ಡ ಮಿಸ್ಟೇಕ್ ಆಗೋಯ್ತಾ? ಇವಾಗ ಅವ್ರಿಗೆ ತಪ್ಪು ಅರ್ಥ ಆಗಿದೆ ಕಣೆ. ಇಂಥ ಸೊಸೆನ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಅವ್ರಿಗೆ ಕೇಳ್ತಾ ಇದಾರೆ. ಅದಕ್ಕೆ ಶ್ರೀಮತಿ, ಇನ್ ಒಂದ್ಸರ್ತಿ ಯೋಚನೆ ಮಾಡಮ್ಮ, ಈ ಮದ್ವೆ ಮಾಡಿ ಮುಗಿಸ್ಬಿಡೋಣ. ಅತ್ತೆ, ನಿಮ್ಮನೇಲಿ ಇದ್ದಾಗಂತೂ ನಮ್ಮನ್ನ ನೆಮ್ಮದಿಯಾಗಿ ಬದುಕಕ್ ಬಿಡ್ಲಿಲ್ಲ. ಇವಾಗ ನಾವು ನಮ್ ಲೈಫ್ ನ ಕಟ್ಕೋತಾ ಇದೀವಿ. ಅದ್ರಲ್ಲೂ ರಚ್ಚಗೋರ್ ಕಂಡ್ರೇನೆ ಆಗಲ್ಲ. ದಯವಿಟ್ಟು ಈ ಮದ್ವೆ ಬಗ್ಗೆ ಮಾತ್ರ ಮಾತಾಡ್ಬೇಡಿ. ಮೋಸ ಮಾಡಿ ಮದುವೆ ಮಾಡೋದು ತುಂಬಾ ನೋವಿನ ವಿಷಯ ಅಲ್ವೇನೋ ಮನೋಜ? ಅಮ್ಮ ಪ್ಲೀಸ್, ನಾನೇನು ಕೇಳ್ಬೇಡ. ನಾನು ಏನು ಹೇಳೋ ಪರಿಸ್ಥಿತಿಲಿಲ್ಲ. ತಲೆ ಕೆಟ್ಟು ಗೊಬ್ಬರ ಹಿಡ್ದೋಗಿದೆ. ನನ್ನ ಪಾಡು ನಾನು ಬಿಟ್ಬಿಟ್ರೆ ಸಾಕು. ಅಲ್ಲ ಒಂದ್ ಸ್ವಲ್ಪ ಹಂಗೆ ಬಿಡಿ. ನಾವ್ ಯಾರಿಗೂ ಮೋಸ ಮಾಡಿಲ್ಲಮ್ಮ. ಅಯ್ಯೋ, ನಾನ್ ನಿಮ್ ಬಗ್ಗೆ ಹೇಳಿಲ್ಲ, ನೀವು ಬೇಜಾರ್ ಮಾಡ್ಕೋಬೇಡಿ. ಶಾಂತಿ, ಬನ್ನಿ ನೀವು ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಯಾಕೆ ಮತ್ತೆ ಈ ತರದ ವಿಷಯ ಎಲ್ಲ ಮಾತಾಡ್ತೀಯ? ಅದನ್ನೆಲ್ಲ ಮರಿಬೇಕು ಅಂತ ನಾವ್ ಇಲ್ಲಿಗೆ ಬಂದಿತ್ತು. ಸ್ವಲ್ಪ ಸುಮ್ಮನಿರು. ಆಯ್ತು ಬಿಡಿ. ಅಲ್ಲ ರೀ, ಆದ್ರೂ ಬಿಟ್ಟು ಹೋಗಿದ್ ಹುಡ್ಗನೇ ಮತ್ತೆ ಇದೇ ಹುಡ್ಗಿನ್ ಮದ್ವೆ ಆಗ್ತೀನಿ ಅಂತ ತುಂಬಾಲ್ ಬಿದ್ದಿದೇನಂತಲ್ಲ. ಮಾಡ್ಕೊಡುತ್ತಾನೆ ಮದ್ವೆನಾ? ಅವ್ರ ಮನೆ ವಿಷಯ ನಮ್ಗೆ ಏನ್ ಗೊತ್ತಿರುತ್ತೆ. ಸುಮ್ಮನಿರು ಸ್ವಲ್ಪ. ಆದ್ರೆ ನನಗೆ ತಿಳಿದ ಮಟ್ಟಿಗೆ ಒಂದು ವಿಷಯ ಹೇಳ್ತೀನಿ. ಇವನ್ನೆಲ್ಲ ನೋಡಿದಾಗ ನನಗನ್ಸಿದ್ದು, ಮನುಷ್ಯನಿಗೆ ಕಾಲ ಅಂತ ಒಂದಿರುತ್ತೆ, ಅದರಲ್ಲಿ ಕೆಟ್ಟ ಕಾಲ ಅಂತ ಒಂದಿರುತ್ತೆ. ಅದೇನಾದ್ರು ಬಂತು ಆಗ ಒಳ್ಳೆ ಮನುಷ್ಯನು ಕೆಟ್ಟವನ್ನ ಕಾಣಕ್ ಶುರು ಮಾಡ್ಬಿಡ್ತಾನೆ, ಕೆಟ್ಟವರೆಲ್ಲ ಒಳ್ಳೆಯಾಗಿ ಬಿಹೇವ್ ಮಾಡ್ತಾರೆ. ನನಗಿದೇ ಅರ್ಥ ಆಗದೆ ಇತ್ತು. ತಾಯಿ, ಒಂದು ಮನೆಗೆ ಮಾಳಿಗೆ ಎಷ್ಟು ಮುಖ್ಯನೋ ಗಂಡದಿಕ್ಕೂ ಅಷ್ಟೇ ಮುಖ್ಯ. ಈ ಮನೆಗೆ ಗಂಡಸು ಇಲ್ಲ, ಅದೇ ಸಮಸ್ಯೆ. ಈಗ ನೋಡಿ, ಒಬ್ಬ ಅಳಿಯ ಅಂತ ಬಂದ್ರೆ ತುಂಬಾ ಸಹಕಾರ ಆಗ್ತಾರೆ. ನಿಮ್ಗೆ ಬೇಕಾದ್ದೆಲ್ಲ, ನಿಮ್ಗೆ ಎಷ್ಟೇ ಕಷ್ಟ ನಷ್ಟಗಳಿದ್ರು ಅದನ್ನು ವಿಚಾರಿಸ್ಕೋತಾನೆ, ನೋಡ್ತಾನೆ, ಬರ್ತಾನೆ, ಬರ್ತಾನೆ. ನೋಡಿ, ನಾವೇ ಹುಡ್ಕೊಂಡು ಹೋಗೋಕ್ಕಿಂತ ಅವನಾಗೆ ಬಂದಿರೋ ವರ ಎಲ್ಲ ರೀತಿಯಲ್ಲೂ ಸಮರ್ಪಕ ಅಂತ ಅನಿಸ್ತಾ ಇದೆ. ನೋಡಿ, ಯೋಚನೆ ಮಾಡಿ. ಅಪ್ಪಳಿಗೆ ಒಂದು ಒಳ್ಳೆ ಕೆಲಸ ಆಗುತ್ತೆ, ನಿಮಗೂ ಒಂದು ದಿಕ್ಕಾಗ್ತಾನೆ. ಅದಕ್ಕೋಸ್ಕರ ಹೇಳ್ತಾ ಇದೀವಿ. ನೀವು ಮದುವೆ ಮಾಡ್ಕೊಡೋದು ನನಗೇನೋ ಸಮಾಜ ಅಂತ ಅನ್ಸುತ್ತೆ ತಾಯಿ. ಖಂಡಿತ ಇಲ್ಲ ಅಣ್ಣ. ಈ ಮದ್ವೆಯಿಂದ ನನ್ ಗಂಡ ಎಲ್ಲದನ್ನೂ ಕಳ್ಕೊಂಡ್ರು, ಕೊನೆಗೆ ಪ್ರಾಣನೂ ಕಳ್ಕೊಂಡ್ರು. ಯಾವ ಮನೆಯಿಂದ ನಮ್ಮನೆ ನಾಶ ಆಗೋಯ್ತೋ ಆ ಮನೆಗೆ ನನ್ ಮಗಳನ್ನ ಹೇಗ್ ಕೊಡ್ಲಿ? ಸಾಧ್ಯನೇ ಇಲ್ಲ. ಏನ್ ಶ್ರೀಮತಿ ಹೀಗ್ ಮಾತಾಡ್ತಿದ್ಯಾ? ನಿನಗಿಷ್ಟ ಇಲ್ಲ ಅಂತ ರಚನನ್ ಜೀವನನ ಹಾಳು ಮಾಡ್ತೀಯಾ? ನೋಡು, ಶ್ರೀಮಂತ್ರ ಮನೆ, ನಿನ್ ಮಗಳನ್ನ ಬಂಗಾರದ ತರ ನೋಡ್ಕೋತಾರೆ. ಇನ್ನೇನ್ ಆಗ್ಬೇಕು ಹೇಳು? ನಮಗೇನೋ ಬೇಕು ಅಂತ ನಾವು ಹುಡ್ಕೊಂಡು ಹೋಗ್ತೀವಲ್ಲ, ಅದ್ರೊಂದ್ಸಲಿ ಮೋಸನೇ ಆಗ್ಬಿಡುತ್ತೆ. ತನಗೆ ತಾನೇ ಒಲಿದು ಬರುತ್ತಲ್ಲ, ಅದು ತುಂಬಾ ಸಹಾಯನೂ ಆಗುತ್ತೆ. ಆ ಥರದೊಂದು ಅವಕಾಶ ಇದು. ಇದನ್ನ ನಿರಾಕರಿಸೋದು ಬೇಡ ಅಂತ ಅನ್ಸುತ್ತಮ್ಮ. ನೋಡಿ, ರಚನ ಭವಿಷ್ಯ ತುಂಬಾ ಚೆನ್ನಾಗುತ್ತೆ. ಒಂದು ಒಳ್ಳೆ ಹುಡುಗ ತಾನಾಗೆ ಬಂದಿದ್ದಾನೆ, ಅವನಿಗೆ ಕೊಟ್ಟು ಮದುವೆ ಮಾಡಿ. ಈ ನಿರ್ಧಾರ ಸರಿ ಅನ್ಸುತ್ತೆ, ಒಳ್ಳೆ ನಿರ್ಧಾರ ತಗೊಳ್ಳಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಅಷ್ಟೇನೆ. ಇಲ್ಲ ಅಣ್ಣ, ನನ್ಗಂತೂ ಈ ಮದ್ವೆ ಇಷ್ಟ ಇಲ್ಲ. ರಚ್ಚುಗ್ ಈ ಮದ್ವೆ ಒಪ್ಪಿಗೆ ಇದ್ರೆ ನಾನು ಅಡ್ಡಿ ಮಾಡಲ್ಲ. ರಚ್ಚುಗ್ ಈ ವಿಷಯ ಗೊತ್ತಾದ್ರೆ ಅತ್ತೆನ ಹಾಗೆ ವಾಪಸ್ ಕಳಿಸ್ಬಿಡ್ತಾಳೆ. ಏನ್ ಮುಚ್ಚೆ ಬಾಯ್ ಶ್ರೀಮಂತ್. ಸುಮ್ಮನೆ ಆಮೇಲೆ ಹೆಲೋ ಎವ್ರಿಬಾಡಿ. ಸೂಪರ್ ರೀ, ಏನೇ ನಮ್ಮನೆ ಕಂದಮ್ಮ ಕಣೆ ಅವಳು. ನೋಡಲ್ಲೇ ಸ್ಟೇಜ್ ಮೇಲೆ ನಿಂತ್ಬಿಟ್ಟಿದ್ದಾಳೆ. ರವಿಗ ಏನ ಮೈಕಮ್ಮ ಮೈಕ್ ಹಿಡ್ಕೊಂಡು ನಿಂತ್ಬಿಟ್ಟಿದ್ದಾಳೆ. ಫುಲ್ ಪ್ರೋಗ್ರಾಮ್ ಹೋಸ್ಟ್ ಮಾಡಕ್ಕೆ ಅವಳು ಒಪ್ಕೊಂಡಿದ್ದಾಳೆ ಕಣ. ಹೌದಾ? ಬರ್ಲಿ.
ಸ್ವಲ್ಪ ಹಂಗೆ. ಪರವಾಗಿಲ್ಲ ಬಿಡಿ, ನಮ್ಮನೇಲೂ ಒಂದಿದೆ, ತತ್ಸಮ ತತ್ವ. ಅಯ್ಯೋ ಓಕೆ ಎಲ್ರು ಅವ್ರವ್ರ ಮಾತು ಮುಗಿಸಿದ್ರೆ ನಾನ್ ನನ್ ಮಾತನ್ನ ಶುರು ಮಾಡ್ತೀನಿ. ಸೊ ಒಂದ್ ಸಿನಿಮಾ 100 ದಿನ ಓಡಿದ್ರೆ ಅದು ದೊಡ್ಡ ವಿಷಯ. ಒಂದ್ ಕ್ರಿಕೆಟರು 100 ರನ್ ಹೊಡೆದ್ರೆ ಅದು ಕೂಡ ದೊಡ್ಡ ವಿಷಯ. ಅಷ್ಟೇ ಯಾಕೆ, ಒಂದ್ ಮನುಷ್ಯ 100 ವರ್ಷ ಬಾಳಿದ್ರೆ ಅದು ಕೂಡ ದೊಡ್ಡ ವಿಷಯ. ಅಂತದ್ರಲ್ಲಿ ಒಂದ್ ಸಂಸ್ಥೆ 100 ವರ್ಷ ಪೂರೈಸಿದೆ ಅಂದ್ರೆ ಅದ್ ದೊಡ್ಡ ವಿಷಯದ ಜೊತೆಗೆ ದೊಡ್ಡ ಸಾಧನೆ, ದೊಡ್ಡ ಸಂಭ್ರಮ ಕೂಡ. ಸೂಪರ್ ಹೌದೌದು ಕರೆಕ್ಟ್. ಸೊ ಈ ಮಟ್ಟದಲ್ಲಿ ಸಾಧನೆ ಮಾಡಿರೋ ಸ್ವತಂತ್ರ ಸೇನಾನಿ ಪತ್ರಿಕೆಗೆ ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ತಾ, ಇದ್ರ ನಿರ್ಮಾತ ರಂಗರಾವ್ ದಿವಾನ್ ಅವರ ಮಗ ದಿನಕರ್ ದಿವಾನ್ ಅವರು 2 ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದೀನಿ. ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಒಂದು ಜೇನುಗೂಡು ಕಟ್ಟೋದಕ್ಕೆ ಒಂದು ಹುಳದಿಂದ ಸಾಧ್ಯ ಇಲ್ಲ, ಹಾಗೆ ಒಂದು ಗೆದ್ದಲು ಗೂಡನ್ನು ಕಟ್ಟೋದಕ್ಕೆ ಒಂದು ಗೆದ್ದಲಿನಿಂದ ಸಾಧ್ಯ ಇಲ್ಲ. ಅದಕ್ಕೆ 100 ಸಾವಿರಾರು ಜೇನ್ನೊಣಗಳು, ಗೆದ್ದಲು ಹುಳುಗಳು ಸೇರಿಕೊಂಡು ಅಂಥವನ್ನ ಕಟ್ಟುತ್ತೆ. ಹಾಗೆ ಒಂದು ಸಂಸ್ಥೆ ಕಟ್ಟೋದಕ್ಕೆ ಒಬ್ಬರಿಂದ ಸಾಧ್ಯ ಇಲ್ಲ. ಅದಕ್ಕೆ 100 ಕಾರ್ಮಿಕರು, ಸಾಹಿತಿಗಳು, ಕವಿಗಳು, ಅದಕ್ಕೆ ಲೇಖನಗಳನ್ನು ಒದಗಿಸಿದಂಥ ಹಿರಿಯರು, ಇವರೆಲ್ಲರೂ ಕಾರಣ. ಅದರಲ್ಲಿ ಪ್ರಮುಖವಾಗಿ ನಮ್ಮ ರಂಗನಾಥ್ ರಾಯರು. ಅವರು ನಮ್ಮ ಪತ್ರಿಕೆಗೆ ಬರೆದುಕೊಟ್ಟಂತ ಕವನಗಳು, ಕಾವ್ಯಗಳು ಓದುಗರು ನಮ್ಮ ಪತ್ರಿಕೆಯನ್ನ ತಗೊಳ್ಳೋ ಹಾಗೆ ಮಾಡ್ತಾರೆ, ಪಬ್ಲಿಸಿಟಿ ಸಿಗೋ ಹಾಗೆ ಮಾಡ್ತರು. ಸಮಾಜದಲ್ಲಿ ಸ್ವತಂತ್ರ ಸೇನಾನಿ ಪತ್ರಿಕೆಗೆ ಒಂದು ಒಳ್ಳೆ ಹೆಸರು ಬಂತು. ಅವರಿಗೆ ನನ್ನ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನು ತುಂಬಾ ಕಾರ್ಯಕ್ರಮಗಳಿರೋದ್ರಿಂದ ಸಮಯವನ್ನ ವ್ಯರ್ಥ ಮಾಡದೆ ರಂಗನಾಥ್ ರಾಯರು ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಆದ್ಮೇಲೆ ಎಲ್ಲ ಬಂಧುಗಳೇ, ಎಲ್ರಿಗೂ ಪ್ರೀತಿ ನಮಸ್ಕಾರ. ಈ ಪತ್ರಿಕೆ ಶತಮಾನೋತ್ಸವನ ಆಚರಿಸ್ಕೊತಾ ಇದೆ. ಇಂಥದ್ದೊಂದು ಪತ್ರಿಕೆಯನ್ನ ಅವತ್ತೊಂದು ದಿನ ರಂಗರಾಜ್ ಅವರು ಶುರು ಮಾಡಿ 100 ಕೆಲಸಗಾರರಿಗೆ, ಲಕ್ಷಾಂತರ ಜನ ಓದುಗರಿಗೆ ಒಂದು ಪ್ರೀತಿಯನ್ನು ಹಂಚಿದಾರಲ್ಲ, ಅದಕ್ಕಿಂತ ದೊಡ್ಡದು ಮತ್ತೇನೂ ಇಲ್ಲ. ಅದೇ ಒಂದು ದೊಡ್ಡ ಸಂತೋಷ. ಹಾಗಾಗಿ ಪತ್ರಿಕೆ ಅವತ್ತು ಮಳೆ ಜೋಡಿಸಿದ ಒಬ್ಬ ಕಾರ್ಮಿಕರಿಂದ ಹಿಡಿದು ಇವತ್ತಿನವರೆಗೂ ಎಲ್ರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಮೊದಲು ಸಲ್ಲಿಸ್ತೇನೆ ನಾನು. ಸ್ನೇಹಿತರೆ, ಪ್ರೀತಿಗೆ ಹಾವಾಗು, ಪ್ರೀತಿಗೆ ಹಾವು ಹೂವಾಗುವುದು ಅಂತಾರೆ ಹಿರಿಯರು. ಅವತ್ತು ಪ್ರೀತಿಯಿಂದ ಅವರು ಕಟ್ಟಿದ್ರಿಂದ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಶುದ್ಧ ಪ್ರೀತಿನ ಹಂಚಲಿಕ್ಕೆ ಸಾಧ್ಯ ಆಯಿತು. ಪ್ರೀತಿಯಿಂದ ಏನನ್ನು ಬೇಕಾದ್ರೂ ಎದುರಿಸ್ಬೋದು, ಎಲ್ಲರನ್ನೂ ಒಳಗೊಳ್ಬಹುದು ಅಂತ ಅವರು ಅಷ್ಟು ವರ್ಷದಿಂದ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಪತ್ರಿಕೆ 100 ವರ್ಷಗಳ ಕಾಲ ನಡ್ಕೊಂಡ್ ಬಂದಿದೆ. ಹಾಗಾಗಿ ಆ ಎಲ್ಲ ಕೆಲಸಗಾರರಿಗೆ ಮತ್ತು ಆ ಮನೆಯವ್ರಿಗೆ ಇಷ್ಟು ದೀರ್ಘಕಾಲ ಇದನ್ನು ನಡ್ಸ್ಕೊಂಡ್ಬಂದು ಇದನ್ನು ಒಳ್ಳೇದಾಗಲಿ ಅಂತ ಜನಕ್ಕೆ ಕೊಟ್ರಲ್ಲ ನಮ್ಮ ದಿನಕರ್ ಸಾಹೇಬ್ರು, ಅವ್ರಿಗೂ ಕೂಡ ಪ್ರೀತಿಪೂರ್ವಕ ಶುಭಾಶಯಗಳನ್ನ ಅರ್ಪಿಸ್ತೇನೆ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ವಾವ್, ಜಸ್ಟ್ ವಾವ್. ನಮ್ ಸ್ಪೆಷಲ್ ಗೆಸ್ಟ್ಸ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಲ್ವಾ? ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಕವಿತೆ ಕವನ ಹೇಳೋದಿಕ್ ಬರ್ತಿದ್ರೆ ಪ್ಲೀಸ್ ಬಂದ್ ಮಾತಾಡ್ಬೋದು. ಅಯ್ಯೋ, ಏನಿದು ಸಡನ್ ಆಗಿ ಎಲ್ಲರೂ ಸುಮ್ನಾಗೋಗ್ಬಿಟ್ರಲ್ಲ? ನಿಮ್ಮಲ್ಲಿ ಯಾರ್ಯಾರಿಗೆ ಏನ್ ಟ್ಯಾಲೆಂಟ್ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ನೀವೇ ಇನಿಷಿಯೇಟಿವ್ ತಗೊಂಡು ಬರ್ಬೇಕಪ್ಪ. ಮೀನುವರಿ, ನಿಮ್ಗೆ ಕವಿತೆ ಕವನ ಏನಾದ್ರು ಬರುತ್ತಾ? ಅಯ್ಯಯ್ಯೋ, ನನ್ಗದೆಲ್ಲ ಬರಲ್ಲ. ಸರಿ, ಬೇರೆ ಯಾರಾದ್ರೂ ಇದೀರಾ? ನಾನಿದ್ದೀನಿ. ವೆರಿ ನೈಸ್. ನೋಡಿ, ಇವ್ರ ತರ ಧೈರ್ಯವಾಗಿ ಮುಂದ್ ಬಂದ್ ಮಾತಾಡ್ಬೇಕಪ್ಪ. ಓಕೆ, ನೀವಿವಾಗ ಹಾಡ್ತೀರಾ, ಕವಿತೆ ಹೇಳ್ತೀರಾ ಅಥವಾ ಕವನ ಹೇಳ್ತೀರಾ? ರಂಗನಾಥ್ ಅಂಕಲ್ ಹೇಳಿದ್ದನ್ನ ನಾನು ಈಗ ತಾನೇ ಕೇಳಿದೆ. ನಾವು ಮಾಡೋ ಕೆಲಸ ಪ್ರೀತಿಯಿಂದ ಮಾಡಿದ್ರೆ ಅದು ಹೂವಾಗುತ್ತೆ ಅಂತ. ನನ್ನ ಮನ್ಸಲ್ಲಿರೋ ಪ್ರೀತಿನೂ ಹಾಗೆ. ನನ್ನ ಮಾತುಗಳನ್ನು ಸಂಗೀತವಾಗಿ ಬದಲಾಯಿಸೋ ಶಕ್ತಿ ನನ್ನ ಪ್ರೀತಿಗಿದೆ. ನನ್ನ ಮನ್ಸಲ್ಲಿರೋ ಭಾವನೆಗಳನ್ನು ಹೇಳ್ಕೊತೀನಿ. ನನ್ನ ಮನಸ್ಸನ್ನ ಯಾರು ಕೊಟ್ಟಿದ್ದೀನೋ ಅವ್ರಿಗೋಸ್ಕರ ಹೇಳ್ತೀನಿ. ಅದು ಅವ್ರಿಗೆ ಅರ್ಥ ಆಗಿರುತ್ತೆ. ಓಕೆ, ಕಂಟಿನ್ಯೂ. ಒಬ್ಬ ವ್ಯಕ್ತಿ ಹೆಸರಿಂದ 3 ಅಕ್ಷರ ತಗೊಂಡು ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಲೈನ್ ಬರ್ತಿದ್ದೀನಿ. ಆ ಕವಿತೆ ಅವ್ರ ಹೆಸರನ್ನ ಸೂಚಿಸುತ್ತೆ. ರಂಗೀನ ಕನಸುಗಳ ಹೊಳೆಯನ್ನು ತಂದುಕೊಟ್ಟವಳು, ಚಿತಿಗೂ ಚೈತನ್ಯ ತುಂಬಿದ ಮಾಧುರ್ಯದವಳು, ಸ್ವರಗಳಂತೆ ನಲಿದಾಡುವ ನಗುವಿನವಳು, ನನ್ನ ಹೃದಯದ ರಸೆ, ನನ್ನ ರಚನೆಯ ರಚನಾ ಸ್ಫೂರ್ತಿ. ಓ, ಸೂಪರ್ 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 ಸೂಪರ್. ನೋಡಕ್ಕೇನೆ ಅವನ್ನ ಪಾಪ ರಚನನ್ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಅಂತ. ಬೆಂಕಿ ಬೆಳಕು ಕೊಡುತ್ತೆ ಅನ್ನೋ ಹುಮ್ಮಸ್ಸಲ್ಲಿ ಅದನ್ನ ಮುಟ್ಟಕ್ ಕೊಡೋನು ಮುಟ್ಟಾಳ್ ಅನ್ಸ್ಕೋತಾನೆ. ಇಂಥ ಪ್ರೀತಿ ನಮಗ್ ಬೇಕಾಗಿಲ್ಲ. ಅದ್ಗೆ ನಾನೇ ಕರ್ಸಿದ್ದು. ಯಾಕೆ ಇಷ್ಟ ಆಗ್ಲಿಲ್ವಾ? ಮೀನಾ, ಏನೋ ವ್ಯತ್ಯಾಸಗಳಿದೆ ಅಲ್ವಾ? ಹೌದು ರೀ, ಅದೇನ್ ವ್ಯತ್ಯಾಸ ಅಂತ ನಾವು ತಿಳ್ಕೋಬೇಕು. ಈ ಮನೆ ಬಗ್ಗೆ, ಮನೆತನದ ಬಗ್ಗೆ ಗೊತ್ತಿಲ್ದಿರೋನು, ಬೀದಿಲ್ ಮಲಗ್ತಿರೋನು, ಇವನು ಮದ್ವೆ ಆಗ್ತಾನ? ರಚನಾನೇ ಅಲ್ಲ, ಇವನ್ ಕೈನ ಯಾರು ಹಿಡಿಯೋದಕ್ ಸಾಧ್ಯ ಇಲ್ಲ. ಇವನ್ಗೆ ದಿವಾನ್ ಕುಟುಂಬದ ಐಡೆಂಟಿಟಿ ಬಿಟ್ರೆ ಬೇರೆ ಏನೂ ಇಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರಾ?
ರಚನಾನ ನಾನ್ ಮದ್ವೆ ಆಗ್ತೀನಿ ಅಂತ ಯಾರು ಹೇಳಿದ್ದು? ಯಾಕೆ ಹೇಳ್ಬೇಕು ಕೃಷ್ಣ ಅವ್ರೆ? ನಾನ್ ನಿಜವಾಗ್ಲೂ ಮದ್ವೆ ಆಗಕ್ ಒಪ್ಕೊಂಡಿರೋದು ನಿಮ್ಮನ್ನ. ಬೇಜವಾಬ್ದಾರಿ ಹುಡುಗನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಯಲ್ಲ, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಬೇಡ? ಅಕ್ಕೆ ನೀವ್ ಇಷ್ಟಲ್ಲೇ ಹೇಳದ್ಮೇಲೆ ನಾನ್ ಸುಮ್ನೆ ಇರೋದಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.